ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟೀಸ್. ಇವತ್ತು ನಾವಿದ್ದೀವಿ ವಿಜಯನಗರ ಅಲ್ಲಿ. ಈ ಮನೆ ಪ್ರಾಪರ್ಟಿ ಡೈಮೆನ್ಷನ್ ಬಂದು 35/55 ಆಗಿರುತ್ತೆ. ಹಾಗೆ ಇದು BDA ಏಕತಾ ಪ್ರಾಪರ್ಟಿ ಆಗಿರುತ್ತೆ. ಸೊ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ 4 BHK ಹೌಸ್ ಸಿಗುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಹೌಸ್ ಇದೆ, ಅದು ಕೂಡ 4 BHK ಆಗಿರುತ್ತೆ. ಹಾಗೆ ಲಾಸ್ಟ್ ಟೆರೆಸ್ ಅಲ್ಲಿ 2 RK ಸಿಗುತ್ತೆ, ಅದು ಕೂಡ ರೆಂಟಲ್ ಇನ್ಕಮ್. ಇದು ಬಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಹಾಗೆ ಪ್ರಾಪರ್ಟಿ ಆಪೋಸಿಟ್ ಬಂದ್ರೆ 30 ಫೀಟ್ ರೋಡ್ ಸಿಗತ್ತೆ ನಮಗೆ. ಸೊ ಬನ್ನಿ ಒಳಗೆ ಹೋಗೋಣ. ಸೊ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ, 2 ವೀಲರ್ಸ್ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಇನ್ನ ಇದು ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ನಾನು ಆಗ್ಲೇ ಹೇಳ್ದಾಗೆ 4 BHK ಹೌಸ್ ಇರುತ್ತೆ. ಸೊ ಬನ್ನಿ ಈಗ ಫಸ್ಟ್ ಫ್ಲೋರ್ ಹೋಗೋಣ. ಇದು 3 ಫೀಟ್ ಇದೆ, ಆರಾಮಾಗಿ ಹೋಗ್ಬೋದು. ಇನ್ನ ಇಲ್ಲಿ ಗ್ರಿಲ್ ಅಲ್ಲಿ ಸ್ವಲ್ಪ ಕವರ್ ಮಾಡಿದ್ದಾರೆ, ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ನಾವು ಒಳಗಡೆ ಎಂಟರ್ ಆಗೋಕ್ಕೂ ಮುಂಚೆ ನಮ್ಗೆ ಔಟ್ಡೋರ್ ಅಲ್ಲಿ CC ಕ್ಯಾಮ್ರಾ ಏನಿದೆ, ಸೊ ಇಲ್ಲಿ ಕ್ಯಾಮ್ರಾ ಅಂಡ್ ಸ್ಪೀಕರ್ ಕೂಡ ಇದೆ. ಒಳಗಡೆಯಿಂದನೇ ನಾವು ವಿಡಿಯೋ ಕಾಲ್ ಇಂದ ನೋಡ್ಬೋದು, ಆ ರೀತಿ ಆಕ್ಸೆಸ್ ಕೊಟ್ಟಿದ್ದಾರೆ. ಸೊ ಗೈಸ್, ಇದು ಮನೆಯ ಎಂಟ್ರೆನ್ಸ್ ಅಲ್ಲಿ ಗ್ರಿಲ್ ಅಲ್ಲಿ ಕವರ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ಅಂಡ್ ಇದು ಮನೆ ಮೇನ್ ಡೋರ್ ವೆಸ್ಟ್ ಫೇಸಿಂಗ್ ಆಗಿರುತ್ತೆ. ಬನ್ನಿ ಒಳಗೆ ಹೋಗೋಣ. ಸೊ ಒಳಗ್ ಬರ್ತಿದಾಗೇನೆ ಈ ಕಡೆ ಒಂದು ಸ್ಪೇಷಿಯಸ್ ಆಗಿದೆ ಕುತ್ಕೊಂಡು ಚಿಲ್ ಔಟ್ ಮಾಡಕ್ಕೆ. ಇನ್ನ ಈ ಸೈಡ್ ಬರ್ತಿದಾಗೇನೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಒಂದ್ ರೂಮ್ ಬರುತ್ತೆ, ಹಾಗೆ ಇಲ್ಲಿ ಮೇಲೆ ಒಂದ್ ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್, ಒಂದು ಕಿಂಗ್ ಸೈಜ್ ಬೆಡ್, ಸ್ಟೋರೇಜ್ ಸ್ಪೇಸು ಎಲ್ಲ ಚೆನ್ನಾಗಿದೆ. ವೆಂಟಿಲೇಷನ್ ಕೂಡ ಕೊಟ್ಟಿದ್ದಾರೆ. ಈ ಸೈಡ್ ವಾಶ್ರೂಮ್, ಹಾಗೆ ವಾಕಿಂಗ್ ವಾರ್ಡ್ರೋಬ್ಸ್ ಇದೆ. ಇನ್ನ ಈ ಸೈಡ್ ಬಂದ್ರೆ ಕೆಳಗಡೆ ಒಂದು ರೂಮ್ ಸಿಗತ್ತೆ. ಇದು ಬಂದು ನಾವು ಹ್ಯಾಂಗ್ ಔಟ್ ಮಾಡ್ಬೇಕು ಅಂದ್ರೆ, ಚಿಲ್ ಔಟ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿದೆ. ಇಲ್ಲೂ ಕೂಡ ಒಂದು ವಾಶ್ರೂಮ್ ಬರುತ್ತೆ, ಹಾಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಸೈಡು ಬಾಲ್ಕನಿ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ವೆಂಟಿಲೇಷನ್ಸ್ ವಿತ್ ಬಾಲ್ಕನಿ. ಅಂಡ್ ಈ ಸೈಡ್ ಎಲ್ಲ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಮನೆ ಎಂಟರ್ ಆಗ್ತಿದಂಗೆ ರೈಟ್ ಸೈಡ್ ಅಲ್ಲಿ ನಮಗೆ 2 ಬೆಡ್ರೂಮ್ಸ್ ಹಾಗೆ ಒಂದು ಚಿಕ್ಕ ಲಿವಿಂಗ್ ಏರಿಯಾ ಸಿಗುತ್ತೆ. ಇನ್ನ ಬನ್ನಿ ಲೆಫ್ಟ್ ಸೈಡ್ ಅಲ್ಲಿ ಏನೇನು ಸಿಗತ್ತೆ ನೋಡೋಣ. ಸ್ಪೇಷಿಯಸ್ ಲಿವಿಂಗ್ ಏರಿಯಾ ವಿತ್ TV ಯೂನಿಟ್, ಹಾಗೆ ವೆಂಟಿಲೇಷನ್ಸ್ ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ ಎಲ್ಲಾ ಕಡೆ. TV ಯೂನಿಟ್, ಓಕೆ. ಅಂಡ್ ಲಿವಿಂಗ್ ಏರಿಯಾ ಈ ಸೈಡ್ ಇನ್ನೂ ಒಂದು ಬೆಡ್ರೂಮ್ ಬರುತ್ತೆ. ಸೊ ಒಂದು ಪೇರೆಂಟ್ಸ್ ರೂಮ್. ಈಗ ಸ್ವಲ್ಪ ಮೇಲೆ ಹೋದ್ರೆ ಇಲ್ಲಿ ಒಂದು ಕಿಚನ್ ಡೈನಿಂಗ್ ಏರಿಯಾ, ಹಾಗೆ ಇಲ್ಲೂ ಕೂಡ ಒಂದು ರೂಮ್ ಬರುತ್ತೆ. ಸೊ ಇದು ಡೈನಿಂಗ್ ಸ್ಪೇಸ್. ಈ ಸೈಡ್ ಬಂದ್ರೆ ಕಿಚನ್, ಹಾಗೆ ದೇವರ ಮನೆ. ಇದು ದೇವರ ಮನೆ, ತುಂಬಾ ಸ್ಪೇಷಿಯಸ್ ಆಗಿದೆ, ಆರಾಮ್ಸೆ ಒಂದಿಬ್ರು ಕುತ್ಕೊಂಡು ಪೂಜೆ ಮಾಡ್ಬೋದು. ಇನ್ನ ಕಿಚನ್ ಬಂದು ಮಾಡ್ಯುಲರ್ ಕಿಚನ್ ಆಗಿರುತ್ತೆ. ಇನ್ನ ಡೋರ್ಸ್, ಸ್ಟೋರೇಜ್ ಕೊಟ್ಟಿರೋ ಡೋರ್ಸ್ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ಈ ಸೈಡ್ ಬಂದ್ರೆ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಸ್ಟೋರೇಜ್ ರೂಮ್ ಅಂತ ಏನ್ ಹೇಳ್ತೀವಿ ನಾವು ಆ ತರ. ಸೊ ದಿಸ್ ಇಸ್ ಆಲ್ ಅಬೌಟ್ ಪೂಜಾ ರೂಮ್ ಅಂಡ್ ಕಿಚನ್. ಇದು ಡೈನಿಂಗ್ ಸ್ಪೇಸ್, ಇಲ್ಲೂ ಕೂಡ ಒಂದು ವೆಂಟಿಲೇಷನ್ ಇದೆ. ಇನ್ನ ಈ ಸೈಡ್ ಬಂದ್ರೆ ಬೆಡ್ರೂಮ್. ಇಲ್ಲಿ ಈ ಬೆಡ್ರೂಮ್ ಅಲ್ಲಿ 2 ಸೈಡ್ ವೆಂಟಿಲೇಷನ್ಸ್ ನ ಕೊಟ್ಟಿದ್ದಾರೆ. ಈ ಸೈಡ್ಸ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಹಾಗೆ ಈ ಸೈಡ್ ಕೊಟ್ಟಿದ್ದಾರೆ ಸ್ಟೋರೇಜ್ ಸ್ಪೇಸ್. ಲಿವಿಂಗ್ ಏರಿಯಾ ಅಂತ ನಾನು ಅವಾಗಲೇ ಏನ್ ಹೇಳಿದೆ, ಈ ಸೈಡ್ 2 ಕಾಮನ್ ವಾಶ್ರೂಮ್ ಸಿಗತ್ತೆ ನಮಗೆ. ಓಕೆ, ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ನೋಡಿದ್ದಾಯ್ತು. ಈಗ ಟೆರೆಸ್ ಹೋಗೋಣ ಬನ್ನಿ. ಇದು ಕೂಡ 4 ಫೀಟ್ ಬರುತ್ತೆ, ಆರಾಮ್ಸೆ ಹತ್ಕೊಂಡು ಹೋಗ್ಬೋದು. ಒಳ್ಳೆ ಗಾಳಿ ಇದೆ. ಇಲ್ಲಿ ಟೆರೆಸ್ ಅಲ್ಲಿ 2 RK ನ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಸೇಫ್ಟಿ ಪರ್ಪಸ್ಗೆ ಒಂದು ಗೇಟ್ ಗ್ರಿಲ್ ಅಲ್ಲಿ ಕವರ್ ಮಾಡಿದ್ದಾರೆ. ಇದು ಸ್ಪೇಷಿಯಸ್ ಆಗಿದೆ ಟೆರೆಸ್ ಕೂಡ, ಹಾಗೆ ಇಲ್ಲೊಂದು RK ಇದೆ, ಅಲ್ಲಿ ಒಂದಿದೆ. ಸೊ RK ಯಾವ ತರ ಇದೆ ಅಂತ ಹೇಳಿದ್ರೆ, ಹಾಲು, ಕಿಚನ್, ಒಂದು ವಾಶ್ರೂಮ್ ಇರುತ್ತೆ. ಟೆರೆಸ್ ಬಂದ್ರೆ ನಮ್ಗೆ ಹ್ಯಾಂಡ್ ವಾಶ್ ಮಾಡಕ್ಕೆ ಎಲ್ಲ ಸ್ಪೇಸ್ ಕೊಟ್ಟಿದ್ದಾರೆ. ಟ್ಯಾಂಕ್ ಯೂನಿಟ್ ಇದೆ, ಸೋಲಾರ್ ಪಾಯಿಂಟ್ ಕೂಡ ಇದೆ. ಇದ್ದೀರಲ್ಲ, ಇಷ್ಟು ಸ್ಪೇಷಿಯಸ್ ಆಗಿರೋ ಪ್ರಾಪರ್ಟಿ ಎಲ್ಲಿ ಬರುತ್ತೆ ಅಂತ. ಇದು ಲೊಕೇಟ್ ಆಗಿರೋದು ವಿಜಯನಗರ 2nd ಸ್ಟೇಜ್ ಪೈಪ್ಲೈನ್ ರೋಡ್ ಬರುತ್ತೆ.
ನಿಯರ್ ಬೈ ಅಮ್ಯುನಿಟೀಸ್ ಬಂದು ವಿಜಯನಗರ ಮೆಟ್ರೋ ಸ್ಟೇಷನ್, ಹಾಗೆ ಬಸ್ ಸ್ಟ್ಯಾಂಡ್, ಹಾಗೆ ಕ್ಲಬ್ ಹೌಸ್ ಕೂಡ ಹತ್ರ ಇದೆ. ಈ ಪ್ರಾಪರ್ಟಿ ಬಂದು ನಿಮ್ಗೆ 60,000 ರೆಂಟ್ ನ ಜನರೇಟ್ ಮಾಡ್ಕೊಡುತ್ತೆ. ಆದ್ರೂ ಈ ಪ್ರಾಪರ್ಟಿ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಬ್ರೋಕರೇಜ್ ಕಮಿಷನ್ ಇರೋದಿಲ್ಲ, ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟ್. ಥ್ಯಾಂಕ್ ಯು.